ನೀವು ಹೊಸ ಸ್ಥಳಕ್ಕೆ ಹೋಗುವಾಗ ನೀವು ಯಾವಾಗಲೂ ಎಲ್ಲವನ್ನೂ ನಿಜವಾಗಿಯೂ ನೋಡಬೇಕೆಂದು ಚಿಂತಿಸುತ್ತೀರಾ? ರಹಸ್ಯಗಳು ಇದ್ದಾಗ ನೀವು ಅದನ್ನು ತಿಳಿದುಕೊಳ್ಳಲು ಧೈರ್ಯವಿಡುತ್ತೀರಾ ಅಥವಾ ಎಚ್ಚರಿಕೆಯಡೆ ಇರುತ್ತೀರಾ? ಒಂದು ಸ್ಥಳವನ್ನು ಅಭಿವೃದ್ಧಿಪಡಿಸಲು ನೀವು ಹೋಗಿದ್ರೆ ಅಲ್ಲಿ ಇರುವ ಜನರ ಸೂಚನೆಗಳನ್ನು ನೀವು ಕೇಳುತ್ತೀರಾ? ಒಮ್ಮೆ ಬೆಂಗಳೂರಿನ ಹತ್ತಿರ ಒಂದು ಹಳ್ಳಿ ಇತ್ತು. ಹಳ್ಳಿಯ ಹೆಸರು ಚಂದ್ರಕಳಿ ಹಳ್ಳಿ. ಆ ಹಳ್ಳಿ ತುಂಬಾ ವಿಶಿಷ್ಟವಾಗಿತ್ತು, ಏಕೆಂದರೆ ಅಲ್ಲಿ ಕೆಲವು ಸ್ಥಳಗಳು, ನದಿಗಳು ಮತ್ತು ಕಾಡುಗಳು ಒಂದು ರಹಸ್ಯವನ್ನು ಹಿಡಿದಿಟ್ಟಿದ್ದವು. ಹಳ್ಳಿಯ ಜನರು ಇದನ್ನು ದೀರ್ಘಕಾಲದಿಂದ ಎಚ್ಚರಿಸುತ್ತಿದ್ದರು, ಆದರೆ ಬಹುಮತವಾಗಿ ಆ ರಹಸ್ಯಗಳು ಹೊರಗೆ ಬರುವುದಿಲ್ಲ. ಅವಳ ಹೆಸರು ಅನುಷಿ. ಅವಳು ಬೆಂಗಳೂರಿನ ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಕಂಪನಿಯಲ್ಲಿ ಹೊಸ ಯೋಜನೆಯಾಗಿ ಗ್ರಾಮಾಭಿವೃದ್ಧಿ ಪ್ರಾಜೆಕ್ಟ್ ಪ್ರಾರಂಭವಾಗಿದೆ. ಎಲ್ಲಾ ಸಿಬ್ಬಂದಿಗಳು ಸಹ ಅನುಷಿ ಸಹ ಹಳ್ಳಿಗೆ ಭೇಟಿ ನೀಡಲು ಆಯ್ಕೆಯಾಗಿದ್ದರು. ಅಧಿಕಾರಿಗಳು ಬಂದು ಹೆತ್ತಿಕೆಯಿಂದ ಹಳ್ಳಿಯನ್ನು ನೋಡಿ ಹೊಸ ಯೋಜನೆಗೆ ತಕ್ಕಂತೆ ಅಭಿವೃದ್ಧಿಪಡಿಸಬೇಕೆಂದು ಹೇಳಿದರು. ಹಳ್ಳಿಯ ಪರಿಸ್ಥಿತಿ ದುರ್ನಾಮಗ್ರಸ್ತ. ಹಳ್ಳಿಯವರು ಬ್ಯಾಕ್ವರ್ಡ್ ಎಂದು ಕೆಲವರು ಅಲ್ಪವಾಗಿ ಅವಮಾನಿಸುತ್ತಿದ್ದರು. ಅವರು ಹಳ್ಳಿಯನ್ನು ನೋಡಿದಾಗ ಸಹಾನುಭೂತಿ ತೋರಿಸುತ್ತಿರಲಿಲ್ಲ. ಒಂದು ಶುಭಮಯ ಬೆಳಿಗ್ಗೆ ಎಲ್ಲಾ ಸಿಬ್ಬಂದಿಗಳು ಹಳ್ಳಿಯತ್ತ ಹೊರಟರು. ಕಾರುಗಳಲ್ಲಿ ಹಾರಾಡುತ್ತಾ ಬೆಟ್ಟಗಳು, ಕಾಡುಗಳು, ನದಿ ಹಾದಿ ಮೂಲಕ ಹಳ್ಳಿಯತ್ತ ಸಾಗಿದರು. ಹೋಗುವ ಸಮಯದಲ್ಲಿ ಬೆಟ್ಟಗಳು, ಹಸಿರು ಮರಗಳು, ಹಕ್ಕಿಗಳ ಸದ್ದುಗಳು ಎಲ್ಲಾ ಹೊಸ ಅನುಭವವನ್ನು ನೀಡುತ್ತಿತ್ತು. ಅನುಷಿ ಕುತೂಹಲದಿಂದ ಕಣ್ಣು ತೆರೆದಿದ್ದು ಈ ಹೊಸ ಪ್ರಪಂಚವನ್ನು ನೋಡಿ ಆನಂದಪಟ್ಟಳು. ಹಳ್ಳಿ ಹತ್ತಿರಕ್ಕೆ ಬಂದು ಅವರಿಗೆ ಹಳ್ಳಿಯ ಸೌಂದರ್ಯ, ನದಿ ಹರಿವು, ಬೆಟ್ಟದ ತುದಿ ಎಲ್ಲವೂ ಹೊಸ ಸಾಹಸವಾಗಿ ತೋರುತ್ತಿತ್ತು. ಕಂಪನಿಯವರು ಸಿಬ್ಬಂದಿಗೆ ಹಳ್ಳಿಯಲ್ಲಿನ ಮನೆಗಳನ್ನು ಬುಕಿಂಗ್ ಮಾಡಿಕೊಟ್ಟಿದ್ದರು. ಅನುಷಿಗೂ ಒಂದು ಹಳ್ಳಿ ಮನೆ ಲಭ್ಯವಾಯಿತು. ಮೊದಲ ದಿನ ರಾತ್ರಿ ಅವಳು ಹಳ್ಳಿಯ ವಾತಾವರಣವನ್ನು ನೋಡುತ್ತಾ, ತಾರಾಕ್ಷೇತ್ರ, ಚಂದಿರ ಬೆಳಕು, ಮರಗಳ ನಡುವೆ ಗಾಳಿಯ ಶಬ್ದ ಎಲ್ಲಾ ಭಯಾನಕ ಆದರೆ ಅದ್ಭುತ ಅನುಭವವಾಗಿ ತೋರುತ್ತಿತ್ತು. ಮುಂದಿನ ದಿನ ಬೆಳಿಗ್ಗೆ ಹಳ್ಳಿಯ ಜನರೊಂದಿಗೆ ಸಭೆ ನಡೆಯಿತು. ಕಂಪನಿಯವರು ಹಳ್ಳಿಯನ್ನು ಅಭಿವೃದ್ಧಿಪಡಿಸಲು ಪ್ರಸ್ತಾವನೆಗಳನ್ನು ಹಂಚಿಕೊಂಡರು. ಹಳ್ಳಿಯ ಹಿರಿಯರು ಎಚ್ಚರಿಸಿದರು, ನೀವು ಹಳ್ಳಿಯನ್ನು ಅಭಿವೃದ್ಧಿಪಡಿಸಬಹುದು, ಆದರೆ ನದಿಯ ಪಕ್ಕದ ಸಣ್ಣ ಕಾಡಿಗೆ ಹೋಗಬಾರದು. ಅದು ಶಾಪಿತ ನದಿ, ಅದರಲ್ಲಿಯೇ ಏನೂ ಕಲ್ಪಿಸಬೇಡಿ. ಎಲ್ಲ ಸಿಬ್ಬಂದಿಗಳು ಹಿಗ್ಗಿದರೂ ಕೆಲವು ಭಯಭೀತರಾಗಿ. ಆದರೆ ಅನುಷಿ ಅದನ್ನು ನಾನ್ಸೆನ್ಸ್ ಎಂದು ಭಾವಿಸಿತು. ಅವಳ ಕುತೂಹಲ ಹೆಚ್ಚಾಯಿತು. ಅವಳು ತನ್ನ ಸ್ನೇಹಿತಳಿಗೆ ಹೇಳಿತು, ನಾನು ನದಿಯ ಪಕ್ಕದ ಕಾಡಿಗೆ ಹೋಗಿ ನೋಡುವೆನು, ಏನಿದೆ ಅಂತ ತಿಳಿಯಬೇಕು. ಸ್ನೇಹಿತಳು ಎಚ್ಚರಿಸಿ ಹೇಳಿತು, ಅಲ್ಲಿ ಹೋಗಬೇಡ, ಅದು ಶಾಪಿತ ನದಿ. ಹಳ್ಳಿಯವರನ್ನು ಕೇಳಿ ಹೋದರೆ ಚೆನ್ನಾಗಿರುತ್ತೆ. ಆದರೆ ಅನುಷಿ ಧೈರ್ಯದಿಂದ ಆ ಮಾತನ್ನು ಕೇಳಿಸದೆ ಹತ್ತಿರದ ಕಾಡಿನತ್ತ ಸಾಗಿದಳು. ಅನುಷಿಯ ಸಾಹಸ. ಕಾಡು ಸುಂದರ ಆದರೆ ವಿಚಿತ್ರವಾಗಿತ್ತು. ಹಸಿರು ಮರಗಳು, ಬೃಹತ್ ಗಿಡಗಳು, ಕಿಡಿಗಳು, ಹಕ್ಕಿಗಳ ಸದ್ದು ಎಲ್ಲವೂ ಒಂದು ಅದ್ಭುತ ಅನುಭವ ನೀಡುತ್ತಿತ್ತು. ಕಾಲಿಟ್ಟಂತೆ ಮರಗಳ ನಡುವೆ ನೀರಿನ ಶಬ್ದ ಕೇಳಿಬಂದಿತು. ಕುತೂಹಲ ಹೆಚ್ಚಾಗಿ ಅವಳು ನದಿಯ ತೀರಕ್ಕೆ ತಲುಪಿದಳು. ನದಿ ಹರಿಯುತ್ತಿತ್ತು, ಅದ್ಭುತ ನೀಲಿ-ಬೆಳ್ಳಿ ಬಣ್ಣದಲ್ಲಿ ಸುಂದರವಾಗಿ. ಅವಳು ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡಳು, ಹಳ್ಳಿ ಜನರು ನಾನ್ಸೆನ್ಸ್ ಹೇಳ್ತಿದ್ದಾರೆ, ಈ ನದಿ ಸುಂದರವಾಗಿದೆ. ಅನುಷಿ ನದಿಯ ತೀರದ ಮರಳು ಮೇಲೆ ನಡೆಯುತ್ತಾ ಹೋದಳು. ಅಚಾನಕ್ ಕಾಲಿಗೆ ಏನೋ ಎದ್ದಿತು. ಅವಳು ಮರಳಿದಾಗ ಮರಳುತ್ತಿರುವ ಮರಳಿನಲ್ಲಿ ದೊಡ್ಡ ಕೆಂಪು ಬಟನ್ ಕಾಣಿಸಿತು. ಕುತೂಹಲದಿಂದ ಅವಳು ಬಟನ್ ಒತ್ತಿದಳು. ಅದೇ ಕ್ಷಣ ಭೂಕಂಪನ ಭಾವನೆ ಬಂದಿತು. ನದಿಯ ನೀರು ಚಲಿಸಲು ಆರಂಭಿಸಿತು. ಹಠಾತ್ ನದಿಯ ಮಧ್ಯದಲ್ಲಿ ಒಂದು ಪ್ರಾಚೀನ ದೇವಸ್ಥಾನ ನೀರಿನಿಂದ ಮೂಡಿತು. ಅವಳ ಹೃದಯ ತೂಕವಾಯಿತು. ಅನುಷಿ ಧೈರ್ಯದಿಂದ ದೇವಸ್ಥಾನದಲ್ಲಿ ಹೆಜ್ಜೆ ಹಾಕಿದಳು. ಆ ದೇವಾಲಯದಲ್ಲಿ ಯಾರೂ ಇಲ್ಲ. ಮಧ್ಯದಲ್ಲಿ ಒಂದು ಕೋಣೆ, ಅದರ ಬಾಗಿಲನ್ನು ತೆರೆಯುವಾಗ ಚಿನ್ನದ ನಾಣ್ಯಗಳು, ಅಮೂಲ್ಯ ವಸ್ತುಗಳು ತುಂಬಿದ್ದವು. ಅವಳ ಮನಸ್ಸಿನಲ್ಲಿ ಬಂದುಕೊಂಡಿತು, ಈ ವಸ್ತುಗಳು ಪ್ರಕೃತಿಗೆ ಸೇರಿವೆ, ಯಾರಿಗಾದರೂ ನೀಡಬಹುದಾಗಿದೆ. ಆದರೆ ಒತ್ತಿದರೆ ಶಾಪ ಬರುತ್ತದೆ. ಅನುಷಿ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡಳು, ನಾನು ಈ ಬಟನ್ ಒತ್ತಿ ದೇವಾಲಯವನ್ನು ನದಿಯೊಳಗೆ ಹಿಮ್ಮೆಟ್ಟಿಸಬೇಕು, ದೇವಾಲಯವನ್ನು ಪುನಃ ನದಿಯೊಳಗೆ ಮುಚ್ಚಬೇಕು. ಬಟನ್ ಒತ್ತಿದ ಕ್ಷಣ ದೇವಸ್ಥಾನ ಮತ್ತೆ ನದಿಯೊಳಗೆ ಮುಳುಗಿತು. ಸಹಜವಾಗಿಯೇ ಅನುಷಿ ಭಯ ಮತ್ತು ಅಚ್ಚರಿಯ ಮಿಶ್ರಭಾವದಿಂದ ಹಳ್ಳಿಗೆ ಹಿಂದಿರುಗಿದಳು. ಆ ರಾತ್ರಿ ಅವಳ ಕಣ್ಣಿಗೆ ನಿದ್ರೆ ಇರಲಿಲ್ಲ. ಮರುದಿನ ಬೆಳಿಗ್ಗೆ ಕಂಪನಿಯ ಸಿಬ್ಬಂದಿಗಳೊಂದಿಗೆ ಮತ್ತೊಮ್ಮೆ ಸಭೆ ನಡೆಯಿತು. ಈ ಬಾರಿ ಸಭೆಯ ಮಧ್ಯೆ ಅನುಷಿ ಮಾತಾಡಲು ಎದ್ದು ನಿಂತಳು. ಅವಳ ಮುಖದಲ್ಲಿ ಧೈರ್ಯ ಮತ್ತು ಜವಾಬ್ದಾರಿಯ ಭಾವವಿತ್ತು. ಹಿರಿಯರೇ, ನಾನು ನಿನ್ನೆಯ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ನದಿಯ ಪಕ್ಕದ ಕಾಡಿಗೆ ಹೋಗಿದ್ದೆ. ನಾನು ಅಲ್ಲಿ ಏನಿದೆ ಎಂದು ಕಣ್ಣಾರೆ ನೋಡಿದೆ ಎಂದು ಹೇಳಿದಾಗ ಸಭೆಯಲ್ಲಿದ್ದ ಎಲ್ಲರೂ ಆಘಾತಗೊಂಡರು. ಹಳ್ಳಿಯ ಹಿರಿಯರ ಮುಖದಲ್ಲಿ ಕೋಪ ಮತ್ತು ಭಯದ ಮಿಶ್ರಣವಿತ್ತು. ನೀವು ಮಾಡಿದ ತಪ್ಪಿನಿಂದ ಏನಾದರೂ ದುರಂತ ಸಂಭವಿಸಿದ್ದರೆ ಎಂದು ಒಬ್ಬ ಹಿರಿಯರು ಕೇಳಿದರು. ಅನುಷಿ ತಲೆ ಎತ್ತಿ ನಿಂತು, ಯಾವುದೇ ದುರಂತ ಸಂಭವಿಸಲಿಲ್ಲ. ಅಲ್ಲಿ ನದಿಯ ಕೆಳಗೆ ಒಂದು ಪ್ರಾಚೀನ ದೇವಾಲಯ ಇದೆ. ಅದರಲ್ಲಿ ಅಪಾರವಾದ ಚಿನ್ನ ಮತ್ತು ಸಂಪತ್ತು ಇದೆ. ಬಹುಶಃ
ಇಷ್ಟು ದಿನ ನೀವು ಕಾಪಾಡಿಕೊಂಡು ಬಂದ ರಹಸ್ಯ ಇದೇ ಇರಬೇಕು. ಆದರೆ ನಾನು ಆ ಸಂಪತ್ತನ್ನು ಹೊರಗೆ ತರಲಿಲ್ಲ. ಅದು ಆ ನದಿಯ ಭಾಗವಾಗಿಯೇ ಇರಬೇಕೆಂದು ನಾನು ಭಾವಿಸಿ ಅದನ್ನು ಮತ್ತೆ ನೀರಿನೊಳಗೆ ಮುಚ್ಚಿದೆ ಎಂದಳು. ಅವಳ ಮಾತು ಕೇಳಿ ಕಂಪನಿಯ ಸಿಬ್ಬಂದಿಗಳಲ್ಲಿ ಕೆಲವರು ಆಶ್ಚರ್ಯ ಮತ್ತು ದುರಾಸೆಯಿಂದ ಪರಸ್ಪರ ಮಾತನಾಡಲು ಶುರುಮಾಡಿದರು. ಏನು, ಅಷ್ಟು ಚಿನ್ನವನ್ನು ಅಲ್ಲಿಯೇ ಬಿಟ್ಟು ಬಂದೆಯಾ ಎಂದು ಕೆಲವರು ಅನುಷಿಯನ್ನು ಪ್ರಶ್ನಿಸಿದರು. ಅವರಿಗೆ ಗ್ರಾಮದ ಅಭಿವೃದ್ಧಿಗಿಂತ ಆ ಸಂಪತ್ತೇ ಮುಖ್ಯವಾಯಿತು. ಆದರೆ ಹಳ್ಳಿಯ ಹಿರಿಯರೊಬ್ಬರು ಮುಂದೆ ಬಂದು ಅನುಷಿಯ ಕೈ ಹಿಡಿದು, ತಾಯಿ, ನಮ್ಮ ಪೂರ್ವಜರು ಸಹ ಇದೇ ರೀತಿ ರಹಸ್ಯವನ್ನು ಕಾಪಾಡಿಕೊಂಡು ಬಂದಿದ್ದರು. ಆ ಸಂಪತ್ತು ಹೊರಗೆ ಬಂದರೆ ಹಳ್ಳಿಗೆ ಶಾಪ ತಟ್ಟುತ್ತದೆ, ಪ್ರಕೃತಿಯ ಸಮತೋಲನ ಕೆಡುತ್ತದೆ ಎಂದು ನಂಬಿಕೆ. ನೀನು ಕೇವಲ ಸಂಪತ್ತಿನ ಆಸೆಗೆ ಬಲಿಯಾಗದೆ ಅದನ್ನು ರಕ್ಷಿಸಿದ್ದೀಯಾ. ನಮ್ಮ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದರೂ ಸತ್ಯ ತಿಳಿದ ಮೇಲೆ ಸರಿಯಾದ ನಿರ್ಧಾರ ತೆಗೆದುಕೊಂಡೆ. ಇದೇ ನಿಜವಾದ ಧೈರ್ಯ ಮತ್ತು ಜ್ಞಾನ ಎಂದು ಹೇಳಿದರು. ಅಭಿವೃದ್ಧಿಯ ಹೊಸ ದಾರಿ. ಈ ಘಟನೆಯ ನಂತರ ಅನುಷಿ ಮತ್ತು ಇಡೀ ತಂಡದ ದೃಷ್ಟಿಕೋನವೇ ಬದಲಾಯಿತು. ಹಳ್ಳಿಯವರು ಬ್ಯಾಕ್ವರ್ಡ್ ಅಲ್ಲ, ಅವರು ಪ್ರಕೃತಿಯನ್ನು ರಕ್ಷಿಸುವ ಜ್ಞಾನವನ್ನು ಹೊಂದಿದ್ದಾರೆ ಎಂಬ ಅರಿವು ಎಲ್ಲರಿಗೂ ಬಂದಿತು. ಕಂಪನಿಯು ಸಂಪತ್ತನ್ನು ಹೊರತೆಗೆಯುವ ಯೋಜನೆಯನ್ನು ಕೈಬಿಟ್ಟಿತು. ಬದಲಿಗೆ ಅನುಷಿಯ ನೇತೃತ್ವದಲ್ಲಿ ಸ್ಥಳೀಯ ಜನರ ಸಲಹೆಗಳನ್ನು ಕೇಳಿ ಹಳ್ಳಿಯ ನೈಜ ಅಗತ್ಯಗಳ ಆಧಾರದ ಮೇಲೆ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ತಯಾರಿಸಲಾಯಿತು. ಸ್ಥಳೀಯ ಕಲೆ ಮತ್ತು ಕರಕುಶಲಗಳನ್ನು ಪ್ರೋತ್ಸಾಹಿಸಿ ಹೊಸ ಮಾರುಕಟ್ಟೆಯನ್ನು ಸ್ಥಾಪಿಸಲಾಯಿತು. ನದಿ ಮತ್ತು ಕಾಡಿನ ಪರಿಸರವನ್ನು ಕಾಪಾಡಿಕೊಂಡು ಪರಿಸರ ಸ್ನೇಹಿ ಪ್ರವಾಸೋದ್ಯಮಕ್ಕೆ ಅವಕಾಶ ಕಲ್ಪಿಸಲಾಯಿತು. ಹಳ್ಳಿಯ ಮಕ್ಕಳಿಗೆ ವಿದ್ಯೆ ಮತ್ತು ರೈತರಿಗೆ ಹೊಸ ತಾಂತ್ರಿಕತೆಯ ಬಗ್ಗೆ ತರಬೇತಿ ನೀಡಲಾಯಿತು. ಅನುಷಿ ಕೆಲವೇ ದಿನಗಳಲ್ಲಿ ಹಳ್ಳಿಯ ಜನರ ಪ್ರೀತಿಗೆ ಪಾತ್ರಳಾದಳು. ಅವಳು ಹಳ್ಳಿಯ ರಹಸ್ಯವನ್ನು ಜವಾಬ್ದಾರಿಯುತವಾಗಿ ರಕ್ಷಿಸಿದಳು ಮತ್ತು ಹಳ್ಳಿಯ ಜನರ ಸಂಸ್ಕೃತಿ ಮತ್ತು ನಂಬಿಕೆಗಳನ್ನು ಗೌರವಿಸಿದಳು. ಅನುಷಿಯ ಯಶಸ್ಸು ಬೆಂಗಳೂರಿನಲ್ಲಿ ದೊಡ್ಡ ಸುದ್ದಿಯಾಯಿತು. ಹಳ್ಳಿಯನ್ನು ಅಭಿವೃದ್ಧಿಪಡಿಸಲು ಹೊರಟ ಅವಳು ಅಲ್ಲಿನ ಜೀವನ ಪಾಠ ಕಲಿತುಕೊಂಡಳು. ಅವಳು ಇಡೀ ಯೋಜನೆಯನ್ನು ಪೂರ್ಣಗೊಳಿಸಿ ಬೆಂಗಳೂರಿಗೆ ಮರಳುವಾಗ ಇಡೀ ಹಳ್ಳಿಯ ಕೃತಜ್ಞತೆಯಿಂದ ಅವಳನ್ನು ಬೀಳ್ಕೊಟ್ಟಿತ್ತು. ಅಂತಿಮ ಪಾಠ: ಸತ್ಯವನ್ನು ತಿಳಿದುಕೊಳ್ಳಲು ಕುತೂಹಲ ಮತ್ತು ಧೈರ್ಯ ಬೇಕು. ಆದರೆ ಆ ಸತ್ಯವನ್ನು ಸಮುದಾಯದ ಮತ್ತು ಪ್ರಕೃತಿಯ ಒಳಿತಿಗಾಗಿ ಉಪಯೋಗಿಸಲು ಜವಾಬ್ದಾರಿಯುತ ಜ್ಞಾನ ಮತ್ತು ವಿವೇಕ ಬೇಕು. ಚಂದ್ರಕಳಿ ಹಳ್ಳಿಯ ರಹಸ್ಯವು ಶಾಶ್ವತವಾಗಿ ಸುರಕ್ಷಿತವಾಗಿ ಉಳಿಯಿತು ಮತ್ತು ಅದರ ಜನರು ಹೊಸ ಅಭಿವೃದ್ಧಿಯೊಂದಿಗೆ ಸಂತೋಷದಿಂದ ಬದುಕಲು ಶುರುಮಾಡಿದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.